ಕರ್ಣಶ್ರೀ ಬೃಂದಾವನ ಹೊಸ ಟೌನ್ ಎನ್ಕ್ಲೇವ್. ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ಎಚ್ ಕ್ರಾಸ್ ಬಳಿ ಶಿವಕುಮಾರ್ ಗೌಡ ರವರ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್ ಎನ್ನುವ ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್ಗೆ ಭೂಮಿ ಪೂಜೆ ಮಾಡಲಾಯಿತು. ಎಚ್ ಕ್ರಾಸ್ ನಿಂದ ಚಿಂತಾಮಣಿ ಮಾರ್ಗದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶಿವಕುಮಾರ್ ಗೌಡರವರ ಕನಸಿನ ಯೋಜನೆ ಇದಾಗಿದೆ. ಒಟ್ಟು 180 ಉತ್ತಮ ಪ್ಲಾಟ್ಸ್ ಯೋಜನೆ ಇದಾಗಿದೆ. 30-40 ಹಾಗೂ 30-50 ನಿವೇಶನಗಳಲ್ಲಿ 2 BHK 3 BHK ಹಾಗೂ ಫ್ಲೋರ್ ಬೆಡ್ರೂಮ್ ಡೂಪ್ಲೆಕ್ಸ್ ವಿಲ್ಲಾಗಳು ಲಭ್ಯವಾಗಿದೆ. ಬ್ರೀಫ್ ಅದೇ ಇದು ಕರ್ಣಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್ DTCP ಅಪ್ರೂವಲ್ಲು, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನೂ ಕೆಲವೇ 10-15 ಡೇಸಲ್ಲಿ ಅದು ರೇರಾನ ಬಂದ್ಬಿಡುತ್ತೆ. ಸುಮಾರು ಕರ್ಣಶ್ರೀ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸು ಕೊರೋನಾ ಆದಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದೆ. 180 ವಿಲ್ಲಾ ಬರುತ್ತೆ 30-40 30-50 ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸು, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸು, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸು, ಇದೆಲ್ಲ ಬೇಸಿಕ್ ಕಮ್ಯುನಿಟೀಸು. ಬೆಂಗಳೂರಲ್ಲಿ ಈಗ ಈ ಸ್ಟ್ಯಾಂಡರ್ಡಾಗೆ ಒಂದು ಟಾಪ್ ಎಂಡ್ ಎಲ್ಲ ಹೆಂಗೆ ಮಾಡ್ತಾರೋ ಅದೇ ಥರ ಇಲ್ಲಿ ಎಚ್ ಕ್ರಾಸಲ್ಲಿ ಇದು ಏನೀಗ ಡೆವಲಪಿಂಗ್ ಸಿಟಿ ಆಗೋಗಿದೆ. ಯೂನಿವರ್ಸಿಟಿ ಬಂದಿದೆ. ಸುಮಾರು 5-6 ಕಿಲೋಮೀಟ್ರ್ಗಳಲ್ಲಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಿದ್ದಾವೆ. ಈಗ ಹೊಸಕೋಟೆಯಿಂದ ನಾವು ಚಿಂತಾಮಣಿ ರೋಡ್ನ ನಾವು ಗಮನಿಸಿದರೆ ರೈಟ್ ಸೈಡು ಲೆಫ್ಟ್ ಸೈಡು ಸುಮಾರು ವೇರ್ ಹೌಸ್ಗಳು, ಒಳಗಡೆನೇ ಸುಮಾರು ಬಿಲ್ಡಿಂಗ್ಸ್ ಎಲ್ಲ ಬರ್ತಿದೆ. ಬೆಂಗಳೂರಲ್ಲಿ ಇವತ್ತು ಜಾಗ ಇಲ್ಲ. ಸೊ ಅದರಿಂದ ಜನಗಳು ಸ್ವಲ್ಪ ಈ ಟ್ರಾಫಿಕ್ಕಿಂದ ಇರ್ಬೋದು, ಈ ಜಂಜಟ್ ಬೆಂಗಳೂರಲ್ಲಿ ಎಲ್ಲ ಕ್ಲೋಸ್ ಆಗಿದ್ದರಿಂದ ಸ್ವಲ್ಪ ಹೊರಗಡೆ ಬಂದು ಜನಗಳು ಇಷ್ಟಪಡ್ತಾರೆ ಅಂತ ಈ ಪ್ರಾಜೆಕ್ಟ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗಬೇಕು. ಎಲ್ಲ ಇದೆ. ಇಲ್ಲ ಪಕ್ಕದಲ್ಲಿ ಸುಮಾರು 2-3 ಕಿಲೋಮೀಟ್ರಲ್ಲಿ ಸ್ಕೂಲ್ಸ್ಗಳಿದ್ದಾವೆ. ಆಮೇಲೆ ಈಗ ಯೂನಿವರ್ಸಿಟಿ ಬೇರೆ 3-4 ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಏರ್ಪೋರ್ಟು 29 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಅದರಿಂದ ಎಲ್ಲರೂ ಈಗ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ, ನನಗೆ ಗೊತ್ತಿರೋ, ನಾನು ರಿಯಲ್ ಎಸ್ಟೇಟಲ್ಲಿ 40 ವರ್ಷ ಇದ್ದೀನಿ, 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತೀನಿ.